ಸ್ನೇಹಿತರೆ ನಮಸ್ಕಾರ. ಪೂರ್ವ ಬೆಂಗಳೂರಿನ ಕತೆ ಹೇಳುವಾಗ ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲೂ ಬರುವುದು ಇಂದಿರಾನಗರದ 100 ಅಡಿ ರಸ್ತೆ, ಅಲ್ಲಿನ ಲೈಟಿಂಗ್ಸ್, ಪಬ್ಗಳು ಮತ್ತು ಹೈಫೈ ಫ್ಯಾಷನ್ ಪ್ರಪಂಚದ ಬಗ್ಗೆ ಮಾತ್ರ. ಆದರೆ ಆ ಗ್ಲಾಮರ್ ಪ್ರಪಂಚದ ಪಕ್ಕದಲ್ಲೇ ಹಸಿರು ಹೊದ್ದು ಮಲಗಿರುವ ಒಂದು ಶಾಂತ ಸುಂದರ ಬಡಾವಣೆ ಇದೆ. ಅದೇ ಜೀವನ್ ಭೀಮಾ ನಗರ. ಇದನ್ನ ಶಾರ್ಟ್ ಆಗಿ JB ನಗರ ಅಂತಾನೂ ಕರೀತಾರೆ. ಇದು ಎಂತಹ ಜಾಗ ಅಂದ್ರೆ ಇಲ್ಲಿನ ಮುಖ್ಯ ರಸ್ತೆಯಿಂದ ಒಂದು ಕ್ರಾಸ್ ಒಳಗೆ ಕಾಲಿಟ್ಟ ತಕ್ಷಣ ನಿಮ್ಗೆ ಟ್ರಾಫಿಕ್ ಗದ್ದಲದ ಮಧ್ಯೆ ಬೆಂಗಳೂರಿನಲ್ಲಿ ಇನ್ನೂ ಇಂಥ ಶಾಂತವಾದ ಏರಿಯಾ ಉಳಿದಿದ್ಯಾ ಅನ್ನೋ ಆಶ್ಚರ್ಯದ ಫೀಲ್ ಬರೋದು ಗ್ಯಾರಂಟಿ. ಇಂದಿರಾನಗರ ವೀಕೆಂಡ್ ಮಜಕ್ಕೆ ಮತ್ತು ಪಾರ್ಟಿಗೆ ಸೀಮಿತವಾದರೆ JB ನಗರ ಲೈಫ್ ಲಾಂಗ್ ನೆಮ್ಮದಿಯಾಗಿ ಯಾವುದೇ ತೊಂದರೆ ಇಲ್ಲದೆ ಕುಟುಂಬದ ಜೊತೆ ಬದುಕೋಕೆ ಹೇಳಿ ಮಾಡಿಸಿದ ಜಾಗ. ವಿಮೆಯ ಭದ್ರತೆಯ ಮೇಲೆ ಕಟ್ಟಿದ ಶಿಸ್ತಿನ ಕೋಟೆ. ಈ ಏರಿಯಾದ ಹೆಸರಲ್ಲಿ ಒಂದು ವಿಶಿಷ್ಟವಾದ ಗತ್ತು ಮತ್ತು ಇತಿಹಾಸ ಇದೆ. ಜೀವನ್ ಭೀಮಾ ಅಂದ್ರೆ ಲೈಫ್ ಇನ್ಶೂರೆನ್ಸ್. ದಶಕಗಳ ಹಿಂದೆ LIC ಮತ್ತು ಸಾರ್ವಜನಿಕ ವಲಯದ ನೌಕರಿಗಾಗಿಯೇ ಸರ್ಕಾರ ತುಂಬಾ ಯೋಚಿಸಿ ಪ್ಲಾನ್ ಮಾಡಿ ಕಟ್ಟಿದ ವ್ಯವಸ್ಥಿತ ಏರಿಯಾ ಇದು. ಇವತ್ತಿನ ಪ್ರೈವೇಟ್ ಲೇಔಟ್ಗಳಲ್ಲಿ ಸೈಟ್ ಸಿಕ್ಕರೆ ಸಾಕು ಅಂತ ಇಂಚಿಂಚು ಜಾಗಕ್ಕೂ ಕಾಂಪೌಂಡ್ ಹಾಕಿ ಎತ್ತರದ ಬಿಲ್ಡಿಂಗ್ ಕಟ್ತಾರೆ. ಆದ್ರೆ ಇಲ್ಲಿ ಹಾಗಿಲ್ಲ. ಇಲ್ಲಿನ ಟೈಪ್ ಕ್ವಾರ್ಟರ್ಸ್ಗಳನ್ನ ನೋಡಿದ್ರೆ ಆ ಕಾಲದ ದೂರದೃಷ್ಟಿಯ ಪ್ಲಾನಿಂಗ್ಗೆ ನೀವು ಪಕ್ಕ ಫಿದಾ ಆಗೋಗ್ತೀರಾ. ಮನೆಗಿಂತ ಮನೆ ಮುಂದೆ ಗಿಡ ಮರ ಬೆಳೆಸೋಕೆ ಜಾಗನೇ ಜಾಸ್ತಿ ಬಿಟ್ಟಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಶಿಸ್ತು ಇಲ್ಲಿನ ರಸ್ತೆಗಳಲ್ಲೂ ಎದ್ದು ಕಾಣುತ್ತೆ. ಇಲ್ಲಿನ ಹಳೆ ಮನೆಗಳ ಕಾಂಪೌಂಡ್ ಮೇಲೆ ಹಬ್ಬಿರೋ ಬೋಗನ್ ವಿಲ್ಲಾ ಬಳ್ಳಿಗಳು ಮತ್ತು ಹಳೆಯ ಕಾಲದ ನೇಮ್ ಪ್ಲೇಟ್ಗಳು ಹಳೆ ಬೆಂಗಳೂರಿನ ಕತೆ ಹೇಳ್ತವೆ. ಟೆಕ್ಕಿಗಳ ಪಾಲಿನ ವಾಕೇಬಲ್ ಸ್ವರ್ಗ ಮತ್ತು ಕನೆಕ್ಟಿವಿಟಿ ಕಿಂಗ್. JB ನಗರದ ಲೊಕೇಶನ್ ಮಹತ್ವದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಇದು ಭೌಗೋಳಿಕವಾಗಿ ಬೆಂಗಳೂರಿನ IT ಕಾರಿಡಾರ್ನ ಅಂಚಿನಲ್ಲಿ ಆಯಕಟ್ಟಿನ ಜಾಗದಲ್ಲಿದೆ. ನೀವು ದೊಮ್ಮಲೂರು ಕಡೆ ಇರುವ EGL ಟೆಕ್ ಪಾರ್ಕ್ ಅಥವಾ CV ರಾಮನ್ ನಗರದ ಬಾಗ್ಮನೆ ಟೆಕ್ ಪಾರ್ಕ್ನಲ್ಲಿ ಕೆಲಸ ಮಾಡೋರಾದ್ರೆ ನಿಮಗೆ JB ನಗರಕ್ಕಿಂತ ಬೆಸ್ಟ್ ರೆಸಿಡೆನ್ಸಿಯಲ್ ಜಾಗ ಇಡೀ ಪ್ರಪಂಚದಲ್ಲೇ ಸಿಗಲ್ಲ ಅಂತ ಧೈರ್ಯವಾಗಿ ಹೇಳಬಹುದು. ಬೆಳಿಗ್ಗೆ ಎದ್ದು ಟ್ರಾಫಿಕ್ನಲ್ಲಿ ಗಂಟೆಗಟ್ಟಲೆ ಸಿಕ್ಕಾಕೊಳ್ಳೋ ಟೆನ್ಷನ್ ಇಲ್ಲ. ಆರಾಮಾಗಿ ಬೈಕ್ ತಗೊಂಡು ಅಥವಾ ನಡ್ಕೊಂಡು ಹೋದ್ರೂ 10-15 ನಿಮಿಷದಲ್ಲಿ ಆಫೀಸ್ ಸೇರಬಹುದು. ಅಷ್ಟೇ ಯಾಕೆ, ಹಳೆ ಏರ್ಪೋರ್ಟ್ ರಸ್ತೆಗೆ ಇದು ಅಂಟಿಕೊಂಡೇ ಇರೋದ್ರಿಂದ ಮೆಜೆಸ್ಟಿಕ್ ಅಥವಾ ಶಿವಾಜಿನಗರ ಕಡೆ ಹೋಗೋಕೆ ಬಸ್ ಸೌಲಭ್ಯಕ್ಕೂ ಇಲ್ಲಿ ಯಾವುದೇ ಬರಗಾಲ ಇಲ್ಲ. ತಿಪ್ಪಸಂದ್ರ ಮಾರ್ಕೆಟ್. ಈ ಏರಿಯಾದ ಹೃದಯ ಬಡಿತ. JB ನಗರದ ಶಾಂತತೆ ಒಂದ್ ಕಡೆಯಾದ್ರೆ ರಸ್ತೆ ದಾಟಿದ ತಕ್ಷಣ ಸಿಗೋ ನ್ಯೂ ತಿಪ್ಪಸಂದ್ರ ಮಾರ್ಕೆಟ್ ಇನ್ನೊಂದ್ ಕಡೆ. ಇವೆರಡೂ ಒಂದೇ ದೇಹದ 2 ಕಣ್ಣುಗಳಿದ್ದ ಹಾಗೆ, ಒಂದನ್ ಬಿಟ್ಟು ಇನ್ನೊಂದಿಲ್ಲ. ನೀವು JB ನಗರದ ಪೋಷ್ ಮತ್ತು ಸೈಲೆಂಟ್ ಏರಿಯಾದಲ್ಲಿ ವಾಕ್ ಮುಗಿಸಿ ತಿಪ್ಪಸಂದ್ರದ ಕಡೆ ಬಂದ್ರೆ ಅಲ್ಲಿ ನಿಮಗೆ ಅಪ್ಪಟ ಲೋಕಲ್ ಮಾರ್ಕೆಟ್ ವೈಬ್ ಸಿಗುತ್ತೆ. ಸಂಜೆ ಹೊತ್ತು ಇಲ್ಲಿನ ಮಾರ್ಕೆಟ್ನಲ್ಲಿ ಸಿಗೋ ಫ್ರೆಶ್ ಸೊಪ್ಪು, ರೈತರು ತರುವ ತರಕಾರಿ ಮತ್ತು ಮಲ್ಲೆ ಹೂವಿನ ಘಮಲು ನೇರವಾಗಿ ಮೂಗಿಗೆ ಬಡಿಯುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಥವಾ ಗೌರಿ ಗಣೇಶ ಹಬ್ಬ ಬಂತು ಅಂದ್ರೆ ಇಲ್ಲಿ ಕಾಲಿಡೋಕೆ ಜಾಗ ಇರಲ್ಲ. ಇಡೀ ರಸ್ತೆ ಜನಸಾಗರದಿಂದ ತುಂಬಿ ಅಷ್ಟು ಕಲರ್ಫುಲ್ ಆಗಿರುತ್ತೆ. ರುಚಿಗಳ ರಸದ ಉತ್ತಣ. ಇಂದಿರಾನಗರದಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ಪಿಜ್ಜಾ, ಬರ್ಗರ್ ತಿನ್ನೋದು ಒಂದ್ ಕಡೆಯಾದ್ರೆ JB ನಗರದಲ್ಲಿ ಪಾಕೆಟ್ ಫ್ರೆಂಡ್ಲಿಯಾಗಿ ರುಚಿಯಾಗಿ ಹೊಟ್ಟೆ ತುಂಬಿಸೋದು ಇನ್ನೊಂದ್ ಕಡೆ. ಇಲ್ಲಿನ ಫುಡ್ ಕಲ್ಚರ್ ತುಂಬಾ ಯುನಿಕ್ ಮತ್ತು ವೈವಿಧ್ಯಮಯವಾಗಿದೆ. ಇಲ್ಲಿ ಬ್ಯಾಚುಲರ್ಸ್ ಮತ್ತು ಫ್ಯಾಮಿಲಿಗಳು ಸಮವಾಗಿ ಇರೋದ್ರಿಂದ ಇಂಡಿಯಾದ ಎಲ್ಲ ಮೂಲೆಯ ರುಚಿ ಇಲ್ಲಿ ಸಿಗುತ್ತೆ. ಕೇರಳದ ಮೆಸ್ಗಳಲ್ಲಿ ಸಿಗೋ ಬಿಸಿ ಬಿಸಿ ಪರೋಟಾ ಕರಿ, ಉತ್ತರ ಭಾರತದ ದಾಬಾ ಸ್ಟೈಲ್ ರೋಟಿ ದಾಲ್ ಮತ್ತು ನಮ್ಮ ಅಪ್ಪಟ ದಕ್ಷಿಣದ ಹೋಟೆಲ್ಗಳು ಒಂದು ಲೈನ್ ನಲ್ಲಿ ಸಿಗ್ತವೆ. BDA ಕಾಂಪ್ಲೆಕ್ಸ್ ಹತ್ತಿರ ಸಂಜೆ ಆದ್ರೆ ಸಾಕು, ಪಾನಿಪುರಿ, ಮಸಾಲ ಪುರಿ ಮತ್ತು ಚಾಟ್ಸ್ ತಿನ್ನೋಕೆ ಜನ ಮುಗಿ ಬೀಳ್ತಾರೆ. ಪ್ರಕೃತಿಯ ಮಡಿಲಲ್ಲಿ ಉಸಿರಾಡುವ ತಾಣ. JB ನಗರಕ್ಕೆ ಬಂದ್ರೆ ನಿಮಗೆ AC ಹಾಕೋ ಅವಶ್ಯಕತೆನೇ ಇಲ್ಲ. ಇಲ್ಲಿನ ರಸ್ತೆಗಳ ಇಕ್ಕೆಲಗಳಲ್ಲಿ 2 ಬದಿಯಲ್ಲಿ ದೈತ್ಯಾಕಾರವಾಗಿ ಬೆಳೆದು ನಿಂತಿರೋ ರೇಂಜ್ ಟ್ರೀಗಳು ಎಂತಹ ಸುಡು ಬಿಸಿಲನ್ನು ತಡಿತವೆ. ರಸ್ತೆಗೆ ಹಸಿರು ಚಪ್ಪರ ಹಾಕಿದ ಹಾಗಿವೆ. BDA ಕಾಂಪ್ಲೆಕ್ಸ್ ಹತ್ತಿರ ಇರುವ ಪಾರ್ಕ್, LIC ಕಾಲೋನಿಯ ಒಳಗಿರುವ ಆಟದ ಮೈದಾನಗಳು ಈ ಏರಿಯಾದ ನಿಜವಾದ ಶ್ವಾಸಕೋಶಗಳು. ಸಂಜೆ ಹೊತ್ತು ಇಲ್ಲಿ ವಾಕ್ ಮಾಡ್ತಾ ಇದ್ರೆ ಟ್ರಾಫಿಕ್ ಹಾರ್ನ್ ಶಬ್ದದ ಬದಲು ಕೇವಲ ಹಕ್ಕಿಗಳ ಚಿಲಿಪಿಲಿ ಮಾತ್ರ ಕೇಳುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ಜೀವನ್ ಭೀಮಾ ನಗರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದ ಹಾಗೆ. ಇಲ್ಲಿ ಹಳೆಯ ಸರ್ಕಾರಿ ಕ್ವಾರ್ಟರ್ಸ್ನ ಗಾಂಭೀರ್ಯ ಇದೆ, ಪಕ್ಕದಲ್ಲೇ IT ಕಂಪನಿಗಳ ವೇಗ ಇದೆ ಮತ್ತು ತಿಪ್ಪಸಂದ್ರ ಮಾರ್ಕೆಟ್ನ ಗದ್ದಲವೂ ಇದೆ. ಇಂದಿರಾನಗರದ ಪಕ್ಕದಲ್ಲೇ ಇದ್ರೂ ತನ್ನದೇ ಆದ ಅಸ್ತಿತ್ವ ಮತ್ತು ಶಾಂತಿಯನ್ನ ಉಳಿಸ್ಕೊಂಡಿರೋ ಏಕೈಕ ಏರಿಯಾ ಇದು. ನೀವೇನಾದ್ರೂ ಈ ಕಡೆ ಬಂದ್ರೆ ಸುಮ್ಮನೆ ಮೇನ್ ರೋಡ್ ನಲ್ಲಿ ಹೋಗಬೇಡಿ. ಒಮ್ಮೆ ಟೈಮ್ ಮಾಡಿಕೊಂಡು LIC ಕಾಲೋನಿಯ ಒಳಗಡೆ ಒಂದು ರೌಂಡ್ ಹಾಕಿ ಬನ್ನಿ. ನಿಮಗೆ ಆ ಮ್ಯಾಜಿಕ್ ಗೊತ್ತಾಗುತ್ತೆ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ.
ವಿಡಿಯೋ ಇಷ್ಟ ಆಯ್ತಾ? ಜೀವನ್ ಭೀಮಾ ನಗರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.